ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. 90 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು 60ನೇ ದಿವಸ. ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣ 2ರಿಂದ 4 ಗ್ಲಾಸ್ವರೆಗೆ ನೀರನ್ನು ಕುಡಿತೇನೆ. ಸಾಕಷ್ಟು ನೀರನ್ನು ಕುಡೀರಿ. ಈಗ ಸಮ್ಮರ್ ತುಂಬ ಸೆಕೆ, ಡಿಹೈಡ್ರೇಷನ್ ಆಗುತ್ತೆ. ಆದ ಕಾರಣ ನೀರು ಕುಡೀರಿ, ಅಥವಾ ABC ಜ್ಯೂಸ್ ಕೂಡ ಮಾಡಿಕೊಂಡು ಬೆಳಿಗ್ಗೆ ಕುಡಿಬೋದು. ಅದೇ ರೀತಿ ನಾನಿವತ್ತು ಇದು 2 ಚಪಾತಿ ಹಾಗೆ ಪಲ್ಯವನ್ನು ಬ್ರೇಕ್ಫಾಸ್ಟಿಗೆ ತಗೊಂಡಿದ್ದೇನೆ. ಅದಾದ ನಂತರ ನೆಕ್ಸ್ಟು 11 ಗಂಟೆ ಅಷ್ಟೊತ್ತಿಗೂ ನಾನು ಒಂದು ಸತಿ ಬರೀ ನೀರನ್ನಾದರೂ ಕುಡಿಬೋದು, ಅಥವಾ ಹಣ್ಣುಗಳನ್ನು ತಿನ್ಬೋದು. ಅಂದರೆ ಆರೆಂಜ್, ಮಸ್ಕ್ ಮೆಲನ್, ಆ ಥರ ಲೋ ಕ್ಯಾಲೋರಿ ಫ್ರೂಟನ್ನು 11 ಗಂಟೆ ಅಷ್ಟೊತ್ತಿಗೆ ತಿಂತೇನೆ. ವಾಟರ್ ಮೆಲನ್ ಇರ್ಬೋದು, ಪೈನಾಪಲ್ ಇರ್ಬೋದು, ಆ ಥರ ತಿನ್ನುವಂಥದ್ದು. ಇನ್ನೊಂದು ಮ್ಯಾಂಗೋ ಸೀಸನ್ ಕೂಡ ಬಂತು. ಮ್ಯಾಂಗೋದಿಂದ ಕೂಡ ನಾವು ನಮ್ಮ ಡಯಟ್ ಜರ್ನಿಯನ್ನು ಕಂಟಿನ್ಯೂ ಮಾಡ್ಬೋದು. ಮ್ಯಾಂಗೋ ಹೈ ಕ್ಯಾಲೋರಿ ಇರ್ತದೆ, ಮಾಡ್ರೇಷನಲ್ಲಿ ತಿನ್ನಬೇಕು. ಆದರೂ ಮ್ಯಾಂಗೋವನ್ನು ಸ್ಕಿಪ್ ಮಾಡಿ ಅಂತೂ ಇರಲಿಕ್ಕೆ ಸಾಧ್ಯ ಇಲ್ಲ. ಮ್ಯಾಂಗೋವನ್ನು ತಿಂತೇನೆ ನಾನು ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ. ಹಾಗೆ ನೆಕ್ಸ್ಟ್ ನನ್ನ ಲಂಚಿಗೆ ನಾನು ವೈಟ್ ರೈಸನ್ನು ಮಾಡ್ಕೊಂಡಿದ್ದೇನೆ. ಯಾಕೋ ಲೇಟ್ ಆಯ್ತಲ್ಲ ಕೆಲಸ ಆಗಬೇಕಾದ್ರೆ, ಇನ್ನು ಕುಚ್ಚಲಕ್ಕಿ ಮಾಡಲಿಕ್ಕೆ ಟೈಮ್ ಜಾಸ್ತಿ ಬೇಕಾಗ್ತದೆ. ಇದು ವೈಟ್ ರೈಸ್ ಆದರೆ ಬೇಗ ಮಾಡ್ಕೊಳ್ಬೋದು ಅಂಥೇಳಿ ವೈಟ್ ರೈಸ್ ಮಾಡಿಕೊಂಡೆ. ಹಾಗೆ ಅದಕ್ಕೆ ನಿನ್ನೆ ಮಾಡಿದಂತಹ ಇದು ಏನೋ ಕುಕುಂಬರ್ ಬಜ್ಜಿ, ಅಥವಾ ಏನು ಹೇಳೋದು ಅದಕ್ಕೆ, ಮುಳ್ಳು ಸೌತೆಯಿಂದ ಮಾಡಿದಂತಹ ಒಂದು ಮೊಸರು ಬಜ್ಜಿ, ಹಾಗೆ ದಾಲ್ ತಗೊಂಡೆ. ಇದು ಹಂಗಿತ್ತು ನನ್ನ ಲಂಚ್. ಹಾಗೆ ಪ್ರೋಟೀನ್ ಸೋರ್ಸು ಸ್ವಲ್ಪ ಕಡಿಮೆ ಆಗ್ತಾಯಿದೆ. ಅದನ್ನು ನೆಕ್ಸ್ಟು ಇನ್ಕ್ಲೂಡ್ ಮಾಡ್ಕೋಬೇಕು. ಒಂದೊಂದು ಸತಿ ಹೆಚ್ಚು ಕಡಿಮೆ ಆಗುತ್ತೆ. ನೋಡಿ, ಮ್ಯಾಂಗೋ ಸೀಸನ್ ಬಂತು, ನಾನು ಮ್ಯಾಂಗೋ ತೊಗೊಂಡು ಬಂದೆ. ನೀವು ಕೂಡ ಮ್ಯಾಂಗೋ ತಂದ್ರೆ ಹೇಗೆ ರೇಟು ಸಿಕ್ಕಾಪಟ್ಟೆ ಇದೆ. ನಾನು 2 ಹಣ್ಣು ತಗೊಂಡು ಬಂದೆ ಅಷ್ಟೇ. ಹೇಗುಂಟು ನೋಡುವ, ಹುಳಿ ಉಂಟಾ? ಈಗ ಅಷ್ಟು ಚೆನ್ನಾಗಿ ಬರೋದಿಲ್ಲ, ಇನ್ನೂ ಸೀಸನ್ ಬರಬೇಕು. ಏಪ್ರಿಲಿಗೆ ತುಂಬ ಚೆನ್ನಾಗಿ ಮ್ಯಾಂಗೋಸ್ ಎಲ್ಲ ಬರುತ್ತೆ. ಆದರೂ ತಗೊಂಡು ಬಂದಿದ್ದು ತುಂಬ ಚೆನ್ನಾಗಿತ್ತು, ಸಿಹಿಯಾಗಿತ್ತು. ನಾನು ಡಿನ್ನರಿಗೆ ಅಂಥೇಳಿ ಮಧ್ಯಾಹ್ನನೇ ಓಟ್ಸ್ ಮತ್ತು ಚಿಯಾ ಸೀಡ್ಸ್, ಅದಕ್ಕೊಂದು 2ರಿಂದ 3 ಖರ್ಜೂರ, ಇಷ್ಟನ್ನು ಹಾಕಿ, ಹಾಗೆ ಸೀಡ್ಸ್, ವಾಟರ್ ಮೆಲನ್ ಸೀಡ್ಸ್, ಸನ್ಫ್ಲವರ್ ಸೀಡ್ಸ್, ಫ್ಲ್ಯಾಕ್ಸ್ ಸೀಡ್ಸ್ ಮತ್ತು ಎಳ್ಳು, ಇವೆಲ್ಲವನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೇನೆ. ಆದರೆ 2 ಸ್ಪೂನಷ್ಟು ಇದಕ್ಕೆ ಹಾಕ್ಕೊಂಡು ಹಾಲು ಹಾಕಿ ಫ್ರಿಜ್ಜಲ್ಲಿಟ್ಟಿದ್ದೆ. ಓವರ್ನೈಟ್ ಅಲ್ಲ, ಮಧ್ಯಾಹ್ನ ಸೋಕ್ ಮಾಡಿದ್ದೆ ಡಿನ್ನರ್ಗೆ ಅಂಥೇಳಿ. ಈಗ ಓಟ್ಸು ಚೆನ್ನಾಗಿ ಸೋಕಾಗಿದೆ. ಇದಕ್ಕೆ ನಾನೇನು ಕಟ್ ಮಾಡಿ ಇಟ್ಕೊಂಡೆಲ್ಲ ಮ್ಯಾಂಗೋ, ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ತುಂಬಾ ರುಚಿ ಆಗ್ತದೆ ಈ ಸಮ್ಮರಲ್ಲಿ. ಈ ರೀತಿ ಮ್ಯಾಂಗೋ ಓವರ್ನೈಟ್ ಓಟ್ಸ್, ಅಥವಾ ಕ್ಯಾರೆಟಿಂದ ಇರ್ಬೋದು, ಪೈನಾಪಲಿಂದ, ಯಾವುದೇ ಫ್ರೂಟ್ಸಿಂದ ನೀವು ಈ ಥರ ಓವರ್ನೈಟ್ ಓಟ್ಸ್ ಅಥವಾ ಓಟ್ಸನ್ನು ಸೋಕ್ ಮಾಡಿ ಮಾಡುವಂಥದ್ದು ತುಂಬ ರುಚಿಯಾಗಿರ್ತದೆ. ನೀವು ಓವರ್ನೈಟ್ ಓಟ್ಸನ್ನು ಸೋಕ್ ಮಾಡಿದರೆ ಇನ್ನೂ ಟೇಸ್ಟಿಯಾಗಿ ಬರ್ತದೆ. ನಾನು ಮಧ್ಯಾಹ್ನ 2 ಊಟ ಆದ ನಂತರ ಇದನ್ನು ಸೆಟ್ ಮಾಡಿ ಇಟ್ಟಿದ್ದೆ. ಸಾಯಂಕಾಲ 6:30, 7 ಗಂಟೆ ಅಥವಾ 8 ಗಂಟೆ ಒಳಗಂತೂ ನನ್ನ ಡಿನ್ನರ್ ಮುಗಿಯುತ್ತೆ. 7ವರೆಗೆ ಕಂಪ್ಲೀಟ್ ಆಗಿಬಿಡ್ತದೆ. ಇದಾಗಿತ್ತು ನನ್ನ ಡಿನ್ನರ್. ಫ್ರೆಂಡ್ಸ್, ನಿಮಗೆ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.